ನಮಸ್ಕಾರ. ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ. ಕರೋನಾದ ಸಮಯದಲ್ಲಂತೂ ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ತಾನೆ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ನಾವೆಲ್ಲರೂ ಕೂಡ ನಿಗಾ ವಹಿಸಬೇಕಾಗತ್ತೆ. ಹಾಗಾಗಿ ನ್ಯೂಸ್ ಫಸ್ಟ್ ಕೂಡ ಆರೋಗ್ಯದ ಕುರಿತಂತೆ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೆ, ಹೆಲ್ತ್ ಸೆಂಟರ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಹೆಲ್ತ್ ಸೆಂಟರ್. ನಾನು ದಿವ್ಯಶ್ರೀ. ಹೆಲ್ತ್ ಸೆಂಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ವೆರಿಕೋಸ್ ವೇನ್ಸ್ ಆಗಿದೆ. ಹಾಗಾದ್ರೆ ವೆರಿಕೋಸ್ ವೇನ್ಸ್ ಅಂದ್ರೇನು, ಇದರಲ್ಲಿ ಯಾವ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ, ಇದಕ್ಕೆ ಪರಿಹಾರನೇ ಇಲ್ವಾ, ಒಂದು ಪಕ್ಷ ಯಾವುದೇ ರೀತಿಯ ಕಾಳಜಿಯನ್ನ ವಹಿಸಿಲ್ಲ ಅಂದಾಗ ಏನೆಲ್ಲ ಕಾಂಪ್ಲಿಕೇಶನ್ಸ್ ಅನ್ನ ಎದುರಿಸಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ನಮ್ಮ ಹೋಮಿಯೋಪತಿಯಿಂದ ಬಂದಿರುವಂತಹ ಡಾಕ್ಟರ್ ನಿಸರ್ಗ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಸೊ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ವೆರಿಕೋಸ್ ವೇನ್ಸ್. ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೇಕಾದ್ರೆ ಇದೇನಾದ್ರೂ ಒಬೇಸ್ ಇದ್ದವ್ರು ಬಂದ್ಬಿಡತ್ತಾ, ವೆರಿಕೋಸ್ ವೇನ್ಸ್ ಅಂದ್ಬೇಕಾದ್ರೆ ಲೈಫ್ ಟೈಮ್ ಇರುತ್ತಂತೆ, ಒಂದ್ ರೀತಿ ಭಯಗಳೇ ಇದ್ದಾವೆ. ಹಾಗಾಗಿ ಮೊದಲನೇದಾಗಿ ತಿಳಿಸ್ಕೊಡಿ, ಈ ವೆರಿಕೋಸ್ ವೇನ್ಸ್ ಅಂದ್ರೆ ಏನು ಅಂತ. ಸೊ ಈಗ ನೀವ್ ಹೇಳ್ತಿರೋ ಪ್ರಕಾರ ಸಾಕಷ್ಟು ಜನ ಮೈಂಡ್ ಸೆಟ್ ಹೇಗೆ ಫಿಕ್ಸ್ ಆಗಿರುತ್ತೆ ಅಂದ್ರೆ ದಪ್ಪ ಇದ್ದ ತಕ್ಷಣ ವೆರಿಕೋಸ್ ವೇನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಹಂಗೆ ನೋಡಕ್ ಹೋದ್ರೆ ಅಂಡರ್ ವೇಟ್ ಇರೋರಲ್ಲೂ ಕೂಡ ನಾವು ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆನ ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಈಗ ವೆರಿಕೋಸ್ ವೇನ್ಸ್ ಅನ್ನೋದು ರಕ್ತನಾಳಕ್ಕೆ ಸಂಬಂಧಪಟ್ಟಿದ ಕಾಯಿಲೆ ಅಂತ ಹೇಳ್ಬೋದು. ಸೊ ಈಗ ಕಾಲಲ್ಲಿ ಶುದ್ಧಿ ರಕ್ತ ತಗೊಂಡು ಹೋಗಕ್ಕೆ ಅಂತ ರಕ್ತನಾಳ ಇರುತ್ತೆ, ಅಶುದ್ಧಿ ರಕ್ತ ತಗೊಂಡು ಹೋಗಕ್ಕೆ ರಕ್ತನಾಳ ಅಂತ ಇರುತ್ತೆ. ಸೊ ಈಗ ವೆರಿಕೋಸ್ ವೇನ್ಸ್ ಅನ್ನೋದು ಅಶುದ್ಧಿ ರಕ್ತನಾಳಕ್ಕೆ ಸಂಬಂಧಪಟ್ಟಿದ್ದ ಕಾಯಿಲೆ. ಸೊ ಈಗ ನಾವು ರಕ್ತನಾಳ ಅಂತ ನಾವು ತಗೊಂಡಾಗ ಸೊ ಅದರಲ್ಲಿ ಕವಾಟಗಳಂತ ಇರುತ್ತೆ, ತುಂಬಾ ತಿನ್ ಇರುತ್ತೆ. ಸೊ ಕಾಲಲ್ಲಿ ಸಾಕಷ್ಟು ರಕ್ತನಾಳಗಳಿರುತ್ತೆ. ಒಂದು ಚರ್ಮದ ಹತ್ರ ಇರುವಂತದ್ದು ಅದನ್ನ ಸೂಪರ್ಫಿಷಿಯಲ್ ವೇನ್ಸ್ ಅಂತವೆ, ಮಾಂಸಖಂಡಗಳ ನಡುವೆ ಇರುವಂತದ್ನ ಡೀಪ್ ವೇನ್ಸ್ ಅಂತ ಹೇಳ್ತೇವೆ. ಇವೆರಡನ್ನ ಕನೆಕ್ಟ್ ಮಾಡೋದನ್ನ ಪರ್ಫರೇಟಿವ್ ವೇನ್ಸ್ ಅಂತ ಹೇಳ್ತೇವೆ. ಸೊ ಪೇಷಂಟ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಡಿವಿಟಿನೂ ಆಗಬಹುದು, ಅಂದ್ರೆ ಡೀಪ್ ವೇನ್ಸ್ ಅನ್ನೋದು ಎಫೆಕ್ಟ್ ಆಗ್ಬೋದು. ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಚರ್ಮ ಹತ್ರ ಇರೋ ರಕ್ತನಾಳನು ಎಫೆಕ್ಟ್ ಆಗ್ಬೋದು. ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಮೂರಲ್ಲೂ ಕಾಂಬಿನೇಷನ್ ಅಲ್ಲಿ ನಾವು ನೋಡ್ತೇವೆ. ಸೊ ಈಗ ಒನ್ಸ್ ವೆರಿಕೋಸ್ ವೇನ್ಸ್ ಬಂತು ಅಂದ ತಕ್ಷಣ ಸಾಕಷ್ಟು ಜನರಲ್ಲಿ ಮೈಂಡ್ ಸೆಟ್ ಅಲ್ಲಿ ಉಳಿಯೋದಂದ್ರೆ ಜೀವನ ಪರ್ಯಂತ ಈ ಪ್ರಾಬ್ಲಮ್ ಇರುತ್ತೆ. ಸೊ ಬೈ ಚಾನ್ಸ್ ಒನ್ಸ್ ಕಾಲ್ ಕಪ್ಪಾಯ್ತಂದ್ರೆ ಕಂಪ್ಲೀಟ್ ಆಗಿ ಅದೇ ರೀತಿ ಇರುತ್ತೆ, ಅಥವಾ ಒನ್ಸ್ ಕಾಲಲ್ಲಿ ಗಾಯ ಆಯ್ತು ಅದು ಹೋಗೋದಿಲ್ಲ. ಸೊ ಒನ್ಸ್ ಆಪರೇಷನ್ ಮಾಡಿಸಿದ್ರೆ ಮತ್ತೆ ಮತ್ತೆ ಮಾಡಿಸ್ಬೇಕು ಅಂತ ಕೆಲವೊಬ್ರು ಅನ್ಕೊಂಡಿರ್ತಾರೆ. ಹೌದು. ಸೊ ಇನ್ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಒನ್ಸ್ ಆಪರೇಷನ್ ಮಾಡಿಸ್ಕೊಂಡ್ರೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಯ್ತು ಅಂತಾನು ಅನ್ಕೊಂಡಿರ್ತಾರೆ. ಅದು ಮಿತ್ತು ಡೆಫಿನೆಟ್ಲಿ. ಸೊ ಈಗ ವೆರಿಕೋಸ್ ವೇನ್ಸ್ ಅನ್ನೋದು ಇಲ್ಲಿ ರಕ್ತನಾಳಗಳು ವೀಕ್ ಆಗ್ತಿದೆ. ಸೊ ಕವಾಟಗಳು ಏನಿರುತ್ತೆ ತನ್ನ ಎಲಾಸ್ಟಿಸಿಟಿನ ಕಳ್ಕೊಂತಿದೆ. ಸೊ ಎಲ್ಲಾ ಪೇಷಂಟ್ಸ್ ಬರೀ ಆ ಗಂಟುಗಳನ್ನ ತೆಗ್ಸೋದ್ರಲ್ಲಿ ಇರ್ತಾರೆ ಹೊರತು ಆ ಕವಾಟಗಳು ಏನಕ್ಕೆ ಬರ್ತಿದೆ, ಆ ಕವಾಟಗಳಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ, ಸೊ ಅಲ್ಲಿ ಯಾರು ಕರೆಕ್ಟ್ ಮಾಡ್ಕೊಂತಿರಲ್ಲ. ಸೊ ಡೆಫಿನೆಟ್ಲಿ ವೆರಿಕೋಸ್ ವೇನ್ಸ್ ಅನ್ನೋದು ರಕ್ತನಾಳ ಉಬ್ಬುವಿಕೆ ಅಥವಾ ಗಂಟಾಗೋದನ್ನ ನಾವು ಹೇಳ್ತೇವೆ. ಆ ಗಂಟು ಏನಕ್ಕಾಗತ್ತಂದ್ರೆ ಕಾಲಲ್ಲಿ ಏನಿರೋ ಅಶುದ್ಧಿ ರಕ್ತ ಹೃದಯಕ್ಕೆ ತಲುಪಬೇಕಾಗತ್ತೆ, ಕಾಲಲ್ಲೇ ಕಂಪ್ಲೀಟ್ ಆಗಿ ಉಳ್ಕೊಳಕ್ ಸ್ಟಾರ್ಟ್ ಆಗಿ ರಕ್ತನಾಳದ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ. ಸೊ ಇದ್ರ ಸಲುವಾಗಿ ಈ ಮಾಂಸಖಂಡಗಳು ಅಂದ್ರೆ ಈ ಮೀನ್ ಖಂಡಗಳು ಏನಿರುತ್ತೆ ಜಾಸ್ತಿ ಕಾಂಟ್ರಾಕ್ಟ್ ಮಾಡಕ್ ಹೋದಾಗ ಮೀನ್ ಖಂಡ ಕಂಪ್ಲೀಟ್ ಆಗಿ ನೋವು ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ಜನ ಹೇಳ್ತಿರ್ಬೋದು ತುಂಬಾ ಹೊತ್ತು ನಿಂತ್ಕೊಳಕ್ ಆಗಲ್ಲ, ಅಥವಾ ನಂಗೆ ತುಂಬಾ ಹೊತ್ತು ಕುತ್ಕೊಳಕ್ ಆಗಲ್ಲ, ನಿಂತ್ಕೊಂಡ್ರೆ ಕಾಲ್ ನೋವು ಬರುತ್ತೆ, ಇಮಿಡಿಯೇಟ್ ಆಗಿ ನಾನು ಕುತ್ಕೊಬೇಕು. ಮುಂಚೆ ನಂಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ, ಇವಾಗ ನನಗೆ ನೋವು ಸ್ಟಾರ್ಟ್ ಆಗಿದೆ. ಸೊ ಕೆಲವೊಬ್ರು ಪೇಷಂಟ್ಸ್ ಕಾಲ್ ಕಪ್ಪಾಗಿದೆ ಅಂದ ತಕ್ಷಣ ಕಾನ್ಶಿಯಸ್ ಆಗಕ್ ಸ್ಟಾರ್ಟ್ ಆಗ್ತಾರೆ. ಸೊ ಈ ರೀತಿ ನಾವು ಲಕ್ಷಣಗಳನ್ನ ಜನರಲ್ ಆಗಿ ನಾವು ನೋಡುವಂತದ್ದು. ಸೊ ಮೇನ್ ಆಗಿ ವೆರಿಕೋಸ್ ವೇನ್ಸ್ ಅಲ್ಲಿ ರಕ್ತ ಚಲನೆಯಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಸೊ ಅದರಿಂದ ಪೇಷಂಟ್ ಅಲ್ಲಿ ಕಾಲ್ ನೋವು ಕೂಡ ಬರೋ ಸಾಧ್ಯತೆ ಇರುತ್ತೆ. ಇಂಥದ್ದೇ ಏಜ್ ಗ್ರೂಪ್ ಅಲ್ಲಿ ಕಂಡು ಬರುತ್ತೆ, ಇಲ್ಲ ಯಾರಲ್ಲಿ ಬೇಕಾದ್ರೂ ಕಂಡು ಬರ್ಬೋದು, ಈ ತರನ ಹೇಗೆ ಅದು ಅಂತ. ಸೊ ಈಗ ವೆರಿಕೋಸ್ ವೇನ್ಸ್ ಹೇಗೆ ಅಂದ್ರೆ, ಸೊ ಮುಂಚೆ ವಯಸ್ಕರಾದವ್ರಲ್ಲಿ ನಾವು ನೋಡ್ತಿದ್ವಿ. ಈಗ ನಾವು ತುಂಬಾ ರೈತರಲ್ಲಿ ನೋಡ್ಬೋದು ಕಾಲಲ್ಲಿ ಹಾಫ್ ತರ ರಕ್ತನಾಳ ಕಾಣಿಸ್ಕೊಳ್ಳುತ್ತೆ, ಗಂಟುಗಳಾಗತ್ತೆ ಅಂತ. ಸೊ ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡ್ತಿದ್ರು. ಸೊ ಮೇನ್ ಆಗಿ ಏನಕ್ಕೆ ಅಂದ್ರೆ ನೋವು ಕಾಣಿಸ್ತಾ ಇರ್ಲಿಲ್ಲ. ಸೊ ಈಗ ಏಜ್ ಫ್ಯಾಕ್ಟರ್ ಅಂತ ತಗೊಂಡಾಗ ಇವಾಗಿರೋ ಲೈಫ್ ಸ್ಟೈಲ್ ಅಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ವೆರಿಕೋಸಿಟಿ ಸ್ಟಾರ್ಟ್ ಆಗ್ತಿದೆ. ಅಥವಾ ಈ 20ನೇ ವಯಸ್ಸಿರೋರಲ್ಲಿ 25 ವಯಸ್ಸಿರೋರಲ್ಲಿ ತುಂಬಾ ಜನರಲ್ ಆಗಿ ಏಜ್ ಗ್ರೂಪ್ ಅಂತ ತಗೊಂಡಾಗ 30 to 40 ಇಯರ್ಸ್ ಅವರಲ್ಲಿ ನಾವು ವೆರಿಕೋಸ್ ವೇನ್ಸ್ ತುಂಬಾ ಕಾಮನ್ ಆಗಿ ನೋಡ್ತಾ ಇದೀವಿ. ಎಷ್ಟೋ ಜನ ಪುರುಷರಲ್ಲಿ ಅಂತಾನೆ ನಾವು ಹೇಳ್ಬೋದು, ಎಷ್ಟೋ ಜನ 24 ವಯಸ್ಸಿಗೆ ಆಪರೇಷನ್ ಮಾಡಿಸ್ಕೊಂಡಿರೋರು ಇದ್ದಾರೆ. ಕೆಲವೊಬ್ರು ಹೆಣ್ಮಕ್ಳು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಸೊ ಅವರಲ್ಲೂ ಕೂಡ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋರು ಇದ್ದಾರೆ. ಸೊ ಆ ರೀತಿ ಪೇಷಂಟ್ 1 ವರ್ಷ ಆದ್ಮೇಲೆ ಮತ್ತೆ ಬಂದಿದೆ ಅಂತಾನು ಕಂಪ್ಲೇಂಟ್ ಮಾಡಿರೋರು ಇದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಡೀಟೇಲ್ ತಗೊಳ್ತೀನಿ. ಸಂಜೀವ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂಜೀವ್ ಅವರೇ. ಸಂಜೀವ್ ವೆರಿಕೋಸ್ ವೈನ್ಸ್ ಆಗ್ಬಿಟ್ಟು ನನಗೊಂದು ಆಪರೇಷನ್ ಆಗಿ ಒಂದು 15 ವರ್ಷ ಆಯ್ತು. ಓಕೆ. 15 ವರ್ಷ ಆಗ್ಬಿಟ್ಟು ಈಗ ಕಾಲು ಫುಲ್ ಒಂದು ಕಪ್ಪಾಗಿದೆ. ಈ ಆಪರೇಷನ್ ಆಗ್ಬಿಟ್ಟು ಈಗ
ಆಪರೇಷನ್ ಆದ ಜಾಗದಲ್ಲಿ ಹ್ಮ್ ಪಾದದ ಮೇಲ್ಭಾಗ ಒಂಥರ ಗಡ್ಡಿ ತರ ಬಂದ್ಬಿಟ್ಟು ಅದು ಹಾಗೆ ದಿವಸ ಒಂದು ಸ್ಕಿನ್ ಬರ್ತದೆ, ಅದು ತುರಿಯೋದಿಲ್ಲ, ನೋವು ಇದೆ. ಓಕೆ. ಅದು ಅಲ್ಲಿಂದ ನಾವು ನೀರು ಹಾಕುವಾಗ ಅದು ಹಾಗೆ ಕರಗಿಬಿಟ್ಟು ಈ ಅನ್ನದು ತೆಳು ತರ, ಗಂಜಿ ನೀರು ತೆಳು ತರ ಮೇಲಿಂದ ತೊಳೆದು ಹೋಗ್ತದೆ. ಓಕೆ. ಪುನಃ ನನಗೆ ಭಯಂಕರ ನೋವು, ಅದು ಕೂಡಿ ಬರೋದೇ ಇಲ್ಲ. ಓಕೆ. ಅದಕ್ಕಾಗಿ ಈಗ ಅದು ಆಪರೇಷನ್ ಮಾಡಿದವನಿಗೆ ತೊಡೆಯಿಂದ ಕಾಲಿಗೆ ಒಂದು ಇದು ಹಾಕ್ಬಿಟ್ಟು ದೇರಳಗಟ್ಟೆ ಒಂದು ಆಸ್ಪತ್ರೆ ಇದು ಮಾಡಿದ್ರು, ಓಕೆ. ವೆರಿಕೋಸ್ ವೈನ್ಸ್ ಅಂತ ಹೇಳಿ. ಅವರು ಅದು ತಂತಿ ಹಾಕಿ ಹೇಳಿದ್ರೆ ಸರಿ ಆಗ್ತದೆ ಅಂತ ಹೇಳಿ ಮಾಡಿಸಿ ಒಂದು 18 ವರ್ಷ ಆಯ್ತು. ಓಕೆ. ಈಗ ಕಾಲು ನನಗೆ ಅದು ಭಯಂಕರ ಊದುತ್ತದೆ. ಅದರ ಮೇಲೆ 2-3 ಸಲ ದಪ್ಪ ಮಾಡಿತ್ತು. ಈಗ ಒಂದು ಕಾಲು ಫುಲ್ ಒಂದು ಕಲ್ಲು ತರ ಇದೆ, ಫುಲ್ ರಕ್ತ ಓಡೋದಿಲ್ಲ, ಯಾವುದೂ ಇಲ್ಲ. ಓಕೆ. ಸಂಜೀವ್ ಅವರೇ, ಈಗ ನೀವು ಹೇಳ್ತಿರೋ ಪ್ರಕಾರ ಈಗ ಮೊದಲನೇದಾಗಿ ನಿಮ್ಮಲ್ಲಿ ಆಲ್ರೆಡಿ ಆಪ್ರೇಷನ್ ಆಗಿದೆ ಅಂತ ಹೇಳಿದ್ರಿ. ಸೊ ಡೆಫಿನೆಟ್ಲಿ ಈಗ ನೀವು ವೆರಿಕೋಸ್ ವೇನ್ಸ್ಗೆ ನೀವು ಆಪ್ರೇಷನ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಪ್ರಾಬ್ಲಮ್ ಕಂಪ್ಲೀಟಾಗಿ ಸರಿ ಹೋಗಿರಲ್ಲ. ಸೊ ಇಲ್ಲಿ ರಕ್ತನಾಳಗಳು ವೀಕ್ ಆಗ್ತಿದೆ. ಸೊ ಇಲ್ಲಿ ರಕ್ತ ಚಲನೆ ಚೆನ್ನಾಗಿಲ್ಲ ಅಂದಾಗ ಡೆಫಿನೆಟ್ಲಿ ನಿಮ್ಮ ಕಾಲಲ್ಲೂ ಊತನೂ ಬರಬಹುದು, ನೋವು ಕಾಣಿಸ್ಕೊಬೋದು, ಅಥವಾ ಕಾಲಲ್ಲಿ ಹುಣ್ಗಳು ಕೂಡ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಖಂಡಿತ ನೀವು ಈ ಸ್ಟೇಜಲ್ಲೂ ಕೂಡ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಹೋಮಿಯೋಪತಿಕ್ ಮೆಡಿಸಿನ್ಸ್ ಮೇನ್ ಆಗಿ ನಿಮಗೆ ರಕ್ತನಾಳಕ್ಕೆ ಶಕ್ತಿ ಅನ್ನೋದನ್ನ ತುಂಬುತ್ತೆ. ಸೊ ನಾವು ರಕ್ತನಾಳಕ್ಕೆ ಶಕ್ತಿ ತುಂಬಿದಾಗ ಚಲನೆ ಚೆನ್ನಾಗಾಗುತ್ತೆ, ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ, ನಿಮ್ಗೇನು ನೋವು ಆಗ್ತಿದೆ, ಕಾಲು ಊತ ಬರ್ತಿದೆ, ಡೆಫಿನೆಟ್ಲಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುತ್ತೆ. ಓಕೆ. ವೆಂಕಟೇಶ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ವೆಂಕಟೇಶ್ ಅವರೇ. ಮೇಡಮ್ ಅವರೇ, ನಾನು ಕಾಲ್ ಮಾಡಿದ್ದೆ, ಕನೆಕ್ಟ್ ಮಾಡಿದ್ರು, ಅದು ಕಟ್ ಆಯ್ತು ಕಾಲ್, ಅದಕ್ಕಾಗಿ ಕೇಳಿದೆ. ಡಾಕ್ಟರ್ ಆಯ್ತು, ಈಗ ಡಾಕ್ಟರ್ ಇದ್ದಾರೆ, ಮಾತಾಡಿ ವೆಂಕಟೇಶ್ ಅವರೇ, ನೇರವಾಗಿ ಮಾತಾಡಿ, ಪ್ರಶ್ನೆ ಕೇಳಿ. ಹೇಳಿ ವೆಂಕಟೇಶ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ ವೆಂಕಟೇಶ್ ಅವರೇ, ಹೇಳಿ. ಮೇಡಮ್ ಅವರೇ, ನಮ್ಮ ವೈಫು ಯಶೋಧ ಅಂತ ಹೇಳ್ಬಿಟ್ಟು, ಓಕೆ. ಅವ್ರ ಏಜ್ ಒಂದು 40 ವರ್ಷ ಮೇಡಮ್ ಅವರೇ. ಅವರು ಓಕೆ. ಅದನ್ನ ಅವ್ರಿಗೆ ರೈಟ್ ಸೈಡ್ ಸ್ವಲ್ಪ ತೊಡೆ ಭಾಗದಲ್ಲಿ, ಮೊಣಕಾಲಿಂದ ಮೇಲ್ಗಡೆ ತೊಡೆ ಭಾಗ ಬರುತ್ತಲ್ವಾ, ಅಲ್ಲಿ ಸ್ವಲ್ಪ ಬ್ಲಾಕ್ ತರ ಆಗಿದೆ ನರಾಸು. ಓಕೆ. ಆಮೇಲೆ ಮತ್ತೆ ಕೆಳಗಡೆ ಸ್ವಲ್ಪ ಕಾಲೆಲ್ಲ ಕೆಳಗಡೆ ಊದ್ಕೊಂಡಿದೆ ಮೇಡಮ್. ಓಕೆ. ವಯಸ್ಸೆಷ್ಟು ಅವ್ರದ್ದು? 40 ವರ್ಷ ಒಳಗಡೆ ಮೇಡಮ್ ಅವರು. ಓಕೆ. BP, ಶುಗರ್, ಥೈರಾಯ್ಡ್ ಇಶ್ಯೂಸ್ ಏನಾದ್ರೂ ಇದೆಯಾ? ಇಲ್ಲ ಮೇಡಮ್, ಆತರ ಏನಿಲ್ಲ. BP, ಶುಗರ್ ಆತರ ಎಲ್ಲ ಏನಿಲ್ಲ. ಥೈರಾಯ್ಡ್ ಸಮಸ್ಯೆ, ಸ್ವಲ್ಪ ದಪ್ಪ ಇದಾರೆ ಆಲ್ರೆಡಿ. ಓಕೆ. ಹಂಗಾಗಿ ಅದು ಇವಾಗ ನೀನ್ ನೋಡ್ತಾ ಇದೀನಿ, ಟಿವಿ ಕಾರ್ಯಕ್ರಮ ನೋಡುವಾಗ ನಂಬರ್ ಬಂತು. ಓಕೆ. ಹಂಗಾಗಿ ಕೇಳೋಣ, ಅದು ಏನು ಸಮಸ್ಯೆ ಅಂತ ಕೇಳೋಣ ಅಂತ ಕಾಲ್ ಮಾಡಿದೀನಿ. ಓಕೆ. ಈಗ ನಾರ್ಮಲ್ ಆಗಿ ನಮ್ಮ ಚರ್ಮದ ಹತ್ರ ರಕ್ತನಾಳಗಳು ಕಾಣಿಸುವಂಥದ್ದು, ಸೊ ಅದನ್ನ ನಾವು ಸೂಪರ್ಫಿಷಿಯಲ್ ವೇನ್ಸ್ ಅಂತ ಹೇಳ್ತೇವೆ. ಬಟ್ ಅವರಲ್ಲಿ ಏನಾದ್ರು ಕಾಲಲ್ಲಿ ಗಂಟುಗಳಾಗಿದ್ರೆ, ತೊಡೆ ಭಾಗದಲ್ಲಿ ಈ ಸ್ಪೈಡರ್ ವೆಬ್ ಅಂತ ಹೇಳ್ತೇವೆ, ರೆಡ್ ಮತ್ತೆ ಹಸಿರು ಬಣ್ಣ ಲೈನ್ಸ್ ಚಿಕ್ಕ ಚಿಕ್ಕದಾಗ ಕಾಣಿಸುವಂಥದ್ದು, ಅದರಿಂದ ಅವ್ರಿಗೆ ಕಾಲು ಊತ ಬರುವಂಥದ್ದು ಅಥವಾ ನೋವಾಗುವಂಥದ್ದು, ಅಥವಾ ಆ ಭಾಗದಲ್ಲಿ ತುರ್ಕೆ ಏನಾದರೂ ಆಗ್ತಿದ್ರೆ ಡೆಫಿನೆಟ್ಲಿ ಅವ್ರಿಗೆ ರಕ್ತ ಚಲನೆಯಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಅರ್ಥ. ಸೊ ಬರೀ ಅವರು ದಪ್ಪ ಇರೋದ್ರಿಂದ ವೆರಿಕೋಸ್ ವೇನ್ಸ್ ಆಗಿದೆ ಅಂತ ಅಲ್ಲ. ಸೊ ಅದಕ್ಕೂ ಸಾಕಷ್ಟು ಕಾರಣಗಳಿರುತ್ತೆ. ಸೊ ಅದು ಬಿಟ್ಟು ಬೇರೆ ಏನು ಕಾರಣಗಳಿಂದ ಆಗಿದೆ ಅಂತ ನಾವು ಒಮ್ಮೆ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿದಾಗ ನಿಮಗೆ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ತಿಳಿಸ್ಕೋಬಹುದು. ಸೊ ಆದಷ್ಟು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ. ರಾಜು ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಜು ಅವರೇ. ಹಲೋ ರಾಜು ಅವರೇ, ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಹಲೋ ಡಾಕ್ಟ್ರೆ. ಹೇಳಿ ರಾಜು ಅವರೇ. ರಾಜು ಅವರಲ್ಲ ಮೇಡಮ್, ವೆಂಕಟೇಶ್ ಅಂತ. ಅದೇ ಮಾತಾಡ್ತಿದ್ದಲ್ಲ, ಕಟ್ ಆಗ್ಲಿಲ್ಲ ಕಾಲ. ಹೇಳಿ ವೆಂಕಟೇಶ್ ಅವರೇ, ಹೇಳಿ. ಮೇಡಮ್ ಅವ್ರಿಗೆ ಸ್ವಲ್ಪ ಆನೆಕಾಲ್ ತರ ಸ್ವಲ್ಪ ದಪ್ಪ, ಆನೆಕಾಲ್ ಅಂತ ಹೇಳ್ತಾರಲ್ವಾ ಹಳೆ ಕಾಲದವರು, ಆ ತರ ಸ್ವಲ್ಪ ದಪ್ಪ ಆಗಿತ್ತು ಅವ್ರ ಕಾಲದು. ಓಕೆ. ಅದ್ ಕಾಲು ಮತ್ತೆ ಸ್ವಲ್ಪ ಊತ ಇವಾಗ ಕಮ್ಮಿ ಇದೆ. ಓಕೆ. ಹಂಗಾಗಿ ಅದು ಆ ನರಾಸು ಪ್ರಾಬ್ಲಮ್ ಇಂದ ಆಗ್ತಿದ್ಯಾ ಏನಂತ ಗೊತ್ತಾಗ್ತಲ್ಲ ಮೇಡಮ್. ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು, ಏನ್ ಮಾಡ್ಬೇಕು, ಎಲ್ಲಿ ಕನ್ಸಲ್ಟ್ ಮಾಡ್ಬೇಕು? ಓಕೆ ವೆಂಕಟೇಶ್ ಅವರೇ, ಈಗ ಅದು ಆನೆಕಾಲ್ ಆಗಿದ್ರೆ ಫಿಲೇರಿಯಾಸಿಸ್ ಅಂತ ಹೇಳ್ತೇವೆ. ಸೊ ಅಲ್ಲಿ ಲಿಂಫ್ಯಾಟಿಕ್ ಅಬ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ, ಅದು ಬೇರೆದಾಗಿರುತ್ತೆ. ಬಟ್ ಅವ್ರಿಗೆ ವೆರಿಕೋಸ್ ವೇನ್ಸ್ ಆಗಿದ್ರೆ ರಕ್ತನಾಳಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ನಾವು ಒಮ್ಮೆಲೆ ಡೈರೆಕ್ಟ್ ಆಗಿ ನೋಡಿದ್ರೆ ನಿಮಗೆ ಪ್ರಾಪರ್ ಡಯಾಗ್ನೋಸಿಸ್ ಹೇಳ್ಬೋದು, ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ. ಸಿದ್ದರಾಮಪ್ಪ ಅಂತ ಹೇಳಿ ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದರಾಮಪ್ಪ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಮೇಡಮ್, ನಮ್ಗ ಕಾಲು ಒಂಥರ ಕೆಂಪಗಾಗಿಬಿಟ್ಟಿದೆ ಮೇಡಮ್, ತುರಿಕೆಯಿಂದ. ಓಕೆ. ಪೂರ ರಕ್ತ ಎಪ್ಪುಗಟ್ಟಪ್ಲ ಆಗಿಬಿಟ್ಟಿದೆ. ಓಕೆ. ಅದಕ್ಕೆ ಏನ್ ಮಾಡ್ಬೇಕು? ಸ್ಕಿನ್ ಡಾಕ್ಟರ್ ಹತ್ರ ತೋರಿಸಿದ್ರೆ ಕೂಡ ಅದೇನು ಸೊಲ್ಯೂಷನ್ ಆಗಿಲ್ಲ. ಓಕೆ. ಸೊ ಎಷ್ಟು ತಿಂಗಳಿಂದ ಈ ಸಮಸ್ಯೆ ಇದೆ ನಿಮ್ಗೆ? ಅದು ಸ್ಕಿನ್ ಅಲರ್ಜಿ ಬಹಳ ದಿವಸ ನಿಂತಿದೆ ಮೇಡಮ್. ಇದು ಅವಾಗವಾಗ ಒಂದ್ 6 ತಿಂಗಳಿಗೆ ಒಂದ್ಸಲ ಆಗ್ತಾ ಇರ್ತದೆ. ಓಕೆ. ಅದ್ರ ಸಲುವಾಗಿ ಅದಕ್ಕೆ ಏನ್ ಮಾಡೋದು ಅಂತ.
ಓಕೆ, ಮೊದಲನೇದಾಗಿ ಚರ್ಮದ ಸಮಸ್ಯೆ ಇದ್ದರೆ ಡೈರೆಕ್ಟಾಗಿ ನೋಡಬೇಕಾಗುತ್ತೆ. ಬಟ್ ನಿಮಗೆ ಚರ್ಮದ ಸಮಸ್ಯೆ ಇದ್ದರೂ ಸಹ ನಿಮಗೆ ರಕ್ತದಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ನಿಮ್ಗೆ ಯಾವುದೇ ಚರ್ಮದ ಸಮಸ್ಯೆ ಬಂದಾಗ ನೀವು ಬರೀ ಅದನ್ನ ಆಯಿಂಟ್ಮೆಂಟ್ಸ್ ಹಾಕೊಳ್ಳೋದ್ರಿಂದ ನಿಮ್ಮ ಕಾಯಿಲೆ ಕಂಪ್ಲೀಟಾಗಿ ಸರಿ ಹೋಗಲ್ಲ. ನಿಮಗೆ ಪದೇ ಪದೇ ಏನಾದ್ರು ಕಾಣಿಸ್ಕೊಂತಿದ್ರೆ ಒಮ್ಮೆ ನೀವು ಭೇಟಿ ಮಾಡಿ. ಬಟ್ ನಿಮಗೆ ಕಾಲಲ್ಲಿ ತುಂಬ ಇರಿಟೇಷನ್ ಆಗ್ತಿದ್ರೆ ಅಥವಾ ತುರ್ಕೆ ಜಾಸ್ತಿ ಆಗ್ತಿದ್ರೆ, ಕೆಂಪು ಜಾಸ್ತಿ ಆಗ್ತಿದ್ರೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡಿ. ಸೊ ಅದರಿಂದ ನಿಮ್ಗೆ ಸ್ವಲ್ಪ ಇರಿಟೇಷನ್ ಕಡಿಮೆ ಆಗುತ್ತೆ. ಬಟ್ ನಿಮಗೆ ರಿಪೀಟೆಡ್ ಆಗಿ ಬರ್ತಿದೆ ಅಂದರೆ ಡೆಫಿನೆಟ್ಲಿ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸುನಂದಮ್ಮ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ಸುನಂದಮ್ಮ ಅವರೇ. ಹಲೋ ಸುನಂದಮ್ಮ ಅವರೇ ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಸುನಂದಮ್ಮ ಅವರೇ, ಹಲೋ, ಹೇಳಿ ಅಮ್ಮ. ನಾವು ಯಲಂಕನಿಂದ ಮಾತಾಡ್ತಾ ಇದ್ದೀವಿ ಮೇಡಮ್. ಹಾಂ ಅಮ್ಮ ಹೇಳಿ. ಹಲೋ, ಪ್ರಶ್ನೆ ಕೇಳಿಮ್ಮ ಸುನಂದಮ್ಮ. ನಾವು 2015ರಲ್ಲಿ ನಮ್ಗೆ ವೆರಿಕೋಸ್ ಇತ್ತು, ಆಪರೇಷನ್ ಆಗಿತ್ತು. ಓಕೆ ಇವಾಗ ಒಂದ್ ತಿಂಗಳಿನಿಂದ ತುಂಬಾ ನೋವು ಜಾಸ್ತಿ ಆಗಿದೆ, ಆಗೈತೆ. ಓಕೆ ತುಂಬಾ ನೋವು ಜಾಸ್ತಿ ಇದೆ. ಓಕೆ ನಡೆಯಕ್ ಆಗ್ತಾ ಇಲ್ಲ. ಓಕೆ ನಿಮ್ಮ ಏಜ್ ಎಷ್ಟಮ್ಮ? ವಯಸ್ಸೆಷ್ಟು? 46 ಆಗೈತೆ. ಓಕೆ, ಆ್ಯಂಡ್ ಇದ್ರ ಜೊತೆಗೆ ಸಕ್ಕರೆ ಕಾಯಿಲೆ, ಥೈರಾಯ್ಡ್ ಸಮಸ್ಯೆ ಏನಾದ್ರು ಉಂಟಾ? ಇಲ್ಲ ಮೇಡಮ್, ಏನಿಲ್ಲ. ಏನಿಲ್ಲ. ಓಕೆ, ಒನ್ಸ್ ವೆರಿಕೋಸ್ ವೇನ್ಸ್ ಬಂತು ಅಂದಾಗ ನೀವು ಡೆಫಿನೆಟ್ಲಿ ಅದನ್ನ ಆಪ್ರೇಷನ್ ಮಾಡಿಸಿ ತೆಗೆಸಿದ್ರೆ ಮತ್ತೆ ಬರೋ ಸಾಧ್ಯತೆ ಇರುತ್ತಮ್ಮ. ಈಗ ನಿಮಗೆ ಕಾಲಲ್ಲಿ ಹುಣ್ಣಾಗಿದೆ ಅಥವಾ ಕಾಲು ತುಂಬ ನೋವು ಬರ್ತಿದೆ, ಕಾಲಲ್ಲಿ ಕಪ್ಪ ಆಗ್ತಿದೆ ಅಂದಾಗ ನೀವು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಇರುತ್ತೆ. ಸೊ ಬರೀ ನಿಮಗೆ ಹುಣ್ಣಾಗಿದೆ ಅಂದ್ಬಿಟ್ಟು ಅದಕ್ಕೂ ನೀವು ಆಯಿಂಟ್ಮೆಂಟ್ಸು ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದ್ರಿಂದ ಬರೀ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಹೊರತು ರಕ್ತ ಚಲನೆ ಇಂಪ್ರೂವ್ ಆಗಲ್ಲ. ಸೊ ನಾವು ರಕ್ತ ಚಲನೆನ ಇಂಪ್ರೂವ್ ಮಾಡಬೇಕಾಗತ್ತೆ. ಸೊ ಯಾವಾಗ ನಿಮ್ಮ ರಕ್ತನಾಳದಲ್ಲಿ ಶಕ್ತಿ ತುಂಬಿ ಚಲನೆ ಚೆನ್ನಾಗಾಗತ್ತೆ, ಸೊ ಆವಾಗ ನಿಮಗೆ ಕಾಲು ನೋವು ಕಡಿಮೆ ಆಗುತ್ತೆ, ಗಾಯ ಆಗಿರೋದು ಕೂಡ ಸರಿ ಹೋಗುತ್ತೆ. ಸೊ ನಿಮ್ಮ ಹತ್ರ ಏನೇನು ರಿಪೋರ್ಟ್ಸ್ ಇದೆ ಅದನ್ನ ಒಮ್ಮೆ ತೊಗೊಂಬನ್ನಿ, ನೋಡಿ ನಾನು ನಿಮಗೆ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ಬೋದು. ಹೆಲ್ತ್ ಸೆಂಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯ ವೆರಿಕೋಸ್ ವೇನ್ಸ್ ಆಗಿದೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ದು ಯಾವುದೇ ರೀತಿಯ ಪ್ರಶ್ನೆಗಳಿದ್ರೆ ಡಾಕ್ಟರ್ ನಿಸರ್ಗ ಅದಕ್ಕೆ ಉತ್ತರ ನೀಡ್ತಾರೆ. ಈಗ ಒಂದು ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ವೆರಿಕೋಸ್ ವೇನ್ಸ್ ಅಲ್ಲಿ ಈಗ ಕಾಲೇಜ್ ನೋಡ್ಬೇಕಾದ್ರೆ ಕೆಲವೊಂದು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇತ್ತು. ಈಗ ಒಬ್ರು ಆನೆಕಾಲು, ಕೆಲವೊಬ್ರು ಗಂಟು ಅಂತ ಹೇಳ್ತಾರೆ, ಕೆಲವೊಬ್ರು ಆ ನಾಡಿಗಳಲ್ಲಿ ಕಲರ್ ಚೇಂಜ್ ಆಗೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿ ಲಕ್ಷಣಗಳು ಯಾವ ರೀತಿ ಇರುತ್ತೆ ವೆರಿಕೋಸ್ ವೇನ್ಸ್ ಅಲ್ಲಿ? ಸೊ ಈಗ ಆಲ್ಮೋಸ್ಟ್ ಎಲ್ಲಾ ಕಾಲೇಜ್ ಅಲ್ಲಿ ನಾವು ಫಸ್ಟ್ ಕಾಮನ್ ಆಗಿ ನೋಡಿದ್ದು ಕಾಲ್ ಊತ ಬರ್ತಿದೆ ಅಂತ ಹೇಳ್ತಿದ್ದಾರೆ, ಅಥವಾ ಕೆಲವೊಬ್ರಲ್ಲಿ ಕಾಲ್ ನೋವು ಬರ್ತಿದೆ ಅಂತ ಹೇಳ್ತಾರೆ. ಸೊ ಕೆಲವೊಬ್ರಲ್ಲಿ ಕಾಲ್ ಕಪ್ಪಾಗಿದೆ ಅಂತ ಹೇಳ್ತಾರೆ, ಕೆಲವೊಬ್ರಲ್ಲಿ ಕಾಲಲ್ಲಿ ಹುಣ್ಣಾಗಿದೆ ಅಂತ ತಿಳಿಸ್ಕೊಡ್ತಿದ್ದಾರೆ. ಸೊ ಈಗ ಲಕ್ಷಣಗಳಂತ ನಾವು ತಗೊಂಡಾಗ ಮೊದಲನೇದಾಗಿ ಕಾಲಲ್ಲಿ ಚಿಕ್ಕ ಚಿಕ್ಕದು ರಕ್ತನಾಳ ಫಸ್ಟ್ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಅಥವಾ ಹೆಣ್ಮಕ್ಳಲ್ಲಿ ಮುಟ್ಟು ನಿಂತಾದ್ಮೇಲೆ ಆಗಿರ್ಬೋದು. ಸೊ ತೊಡೆ ಭಾಗದಲ್ಲಿ, ಕಾಲ್ ಭಾಗದಲ್ಲಿ ಸ್ವಲ್ಪ ರಕ್ತನಾಳಗಳು ಕಾಣಿಸ್ಕೊಳ್ಳುವಂಥದ್ದು. ಸೊ ಇದನ್ನ ನಾವು ಸ್ಪೈಡರ್ ವೇನ್ಸ್ ಅಂತ ಹೇಳ್ತೇವೆ. ಸೊ ಇದು ನಾವು ಮೊದಲನೇ ಸ್ಟೇಜ್ ಅಲ್ಲಿ ನೋಡುವಂಥದ್ದು. ಸೊ ಈ ಸ್ಟೇಜ್ ಅಲ್ಲಿ ಯೂಶಲಿ ಯಾವುದೇ ರೀತಿ ಲಕ್ಷಣಗಳನ್ನೋದು ಇರಲ್ಲ. ಪೇಷಂಟ್ ಅಲ್ಲಿ ನೋವಾಗಿರ್ಬೋದು, ಕಾಲು ಊತ ಆಗಿರ್ಬೋದು, ಇರಿಟೇಷನ್ ಆಗಿರ್ಬೋದು, ಯಾವುದೇ ರೀತಿ ನಾವು ಲಕ್ಷಣಗಳನ್ನ ನಾವು ನೋಡಲ್ಲ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾತಾಡ್ತೀನಿ, ಅದ್ರ ಬಗ್ಗೆ ಡೀಟೇಲ್ಸ್ ತಗೋತೀನಿ. ಗೌರಿಬಿದನೂರಿಂದ ಕರೆ ಮಾಡಿದ್ದಾರೆ. ಹಲೋ, ವಾಸು ಅಂತ ಹೇಳಿ. ಹೌದು, ನಮಸ್ಕಾರ ಮೇಡಮ್. ಡಾಕ್ಟರ್ ಇದಾರೆ, ಮಾತಾಡಿ ವಾಸು ಅವರೇ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ವಾಸು ಅವರೇ, ಹೇಳಿ. ಮೇಡಮ್, ನಾನು 50 ವರ್ಷ ನನಗೆ ಏಜ್. ಓಕೆ. ನಾನು ಬೆಳಿಗ್ಗೆ ಒಂದು 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಿಂತೇ ಇರ್ತೀನಿ. ಓಕೆ. ಅಂದ್ರೆ ನನ್ನ ಬಿಸ್ನೆಸ್ ಆತರ. ಓಕೆ. ಅಂದ್ರೆ ಬರೀ ನಿಂತಿರ್ತೀನಿ, ಅಂದ್ರೆ ಓಡಾಡ್ತಾ ಇರ್ತೀನಿ, ಆ ತರ ಇರುತ್ತೆ. ಓಕೆ. ನನಗೆ ಈಗ ಒಂದು 15-20 ದಿವಸದಿಂದ ಈ ಏನದು ಹಿಮ್ಮಡಿ ಹತ್ರ ನನಗೆ ನೋವು ಬರ್ತಾ ಇದೆ. ಓಕೆ. ಅದು ಈಗ ಕೆಲಸ ಮಾಡೋವಾಗ ಬರಲ್ಲ. ಓಕೆ. ಮಲ್ಕೊಂಡು ಎದ್ದ ಮೇಲೆ ಅಲ್ಲಿ ನೋವು ಬರುತ್ತೆ. ಒಂದು ಹೆಜ್ಜೆ ಕೂಡ ಇಡೋದಕ್ಕಾಗಲ್ಲ, ಅಷ್ಟು ಪೇನ್ ಬರುತ್ತೆ. ಓಕೆ. ಮತ್ತೆ ಅದು ಸ್ವಲ್ಪ ತಣ್ಣೀರ್ ಹಾಕೊಂಡ್ಬಿಟ್ರೆ ಮಾಮೂಲಿ ನಾರ್ಮಲ್ ಆಗುತ್ತೆ. ಓಕೆ. ಈ ತರ ನಡೀತಾ ಇದೆ. ಅದು ನನಗೆ ಏನ್ ವೆರಿಕೋಸ್ ವೇನ್ಸ್ ಏನು ಅನ್ನೋದು ಗೊತ್ತಿಲ್ಲ. ಮತ್ತೆ ನನ್ನ ಕಾಲಿನ ಎಡಗಡೆ, ಮೊಣಕಾಲು ಕೆಳಗಡೆ ಅದೇ ಈಗ ನೋಡಿದೆ ನಾನು ಟಿವಿನಲ್ಲಿ, ಅಲ್ಲಲ್ಲಿ ಒಂದು ಕಡೆ ಮಾತ್ರ ಒಂದು ನರ, ಅದೇ ಬ್ಲಡ್ ನಾಸಲ್ಸ್ ಆ ತರದ್ದು ಏನೋ ಸ್ವಲ್ಪ ಊದ್ಕೊಂಡಂಗೆ ಕಾಣಿಸ್ತಾ ಇದೆ ಚಿಕ್ಕದಾಗಿ. ಅದು ಏನು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ.
ಈಗ ನೀವ್ ಹೇಳ್ತಿರೋ ಹಿಂಡಿ ನೋವು ಏನಿದೆಯಲ್ಲ, ಸೊ ಒಂದು ಆ ಭಾಗದಲ್ಲಿ ಎಕ್ಸ್ಟ್ರಾ ಮೂಳೆ ಏನಾದ್ರು ಬೆಳ್ಕೊಂಡಿದ್ರೆ ಅಂದ್ರೆ ಕ್ಯಾಲ್ಕೇನಿಯಸ್ ಸ್ಪರ್ ಅಂತ ಹೇಳ್ತೇವೆ. ಸೊ ಅದು ಒಂದು ಕಾರಣ ಆಗಿರಬಹುದು. ಮತ್ತೆ ಪ್ಲಾಂಟಾರ್ ಫೇಶೈಟಿಸ್ ಅಂತ ಹೇಳ್ತೇವೆ. ಸೊ ಯೂಶಲಿ ಆ ಭಾಗದಲ್ಲಿ ಇನ್ಫೆಕ್ಷನ್ ತರ ಆಗಿರುವಂಥದ್ದು. ಸೊ ಆ ಟೈಮಲ್ಲಿ ಸೊ ಇಮಿಡಿಯೇಟ್ ಆಗಿ ಕಾಲ್ನ ನೆಲದ ಮೇಲೆ ಊರಕ್ ಆಗದೆ ಇರೋದು, ಚುಚ್ದಂಗ್ ಆಗೋದು, ಏನೋ ಒತ್ತಂಗ್ ಆಗೋದು, ಈ ತರ ಲಕ್ಷಣಗಳನ್ನ ನೋಡ್ತೇವೆ. ಬಟ್ ನಿಮ್ಗೆ ಕಾಲ್ ಪೂರ ಗಂಟಾಗಿದೆ, ರಕ್ತನಾಳ ಏನಾದ್ರು ಸ್ವಲ್ಪ ಪ್ರಾಮಿನೆಂಟ್ ಆಗಿ ಕಾಣಿಸ್ತಿದೆ ಅಂದಾಗ ಸೊ ಅದನ್ನ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೇವೆ. ಬಟ್ ಕೆಲವೊಬ್ರು ಪೇಷಂಟ್ಸ್ ಅಲ್ಲಿ ಎರಡು ಕಾಂಬಿನೇಷನ್ ಅಲ್ಲೂ ಕೂಡ ಇರೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಡೆಫಿನೆಟ್ಲಿ ನಿಮ್ಗೆ ಈ ರೀತಿ ನೋವು ತುಂಬಾ ತೊಂದರೆ ಕೊಡ್ತಿದೆ ಅಂದಾಗ ಬರೀ ನೋವಿನ ಮಾತ್ರೆ ಅಲ್ಲದೆ ಕಾಯಿಲೆನ ಸರಿ ಮಾಡ್ಕೊಳ್ಳೋ ಕಡೆ ನೀವು ಗಮನ ಕೊಡ್ತಾ ಹೋಗ್ಬೇಕಾಗತ್ತೆ. ಅಂಡ್ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಮಾಲ್ತಿ ಅಂತ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾಲ್ತಿ ಅವರೇ. ಓಕೆ, ಕರೆ ಕಟ್ ಆಗಿದೆ. ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಸ್ಟಾರ್ಟಿಂಗ್ ಸ್ಟೇಜ್, ಆಮೇಲೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ಯಾವಾಗ ನಾವು ಈಗ ಯೂಶಲಿ ಪೇಷಂಟ್ಸ್ ಡಾಕ್ಟರ್ ಹತ್ರ ಬರ್ಬೇಕಂದ್ರೆ ಒಂದು ನೋವು ಇರಬೇಕು. ಸೊ ಇಲ್ಲಾಂದ್ರೆ ಪೇಷಂಟ್ಸ್ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದೇ ರೀತಿ ವೆರಿಕೋಸ್ ವೇನ್ಸ್ ನ ನೀವು ಹಾಗೆ ಬಿಡ್ತಾ ಹೋದಾಗ ಸೊ ಕಾಲಲ್ಲಿ ಗಂಟುಗಳು ಜಾಸ್ತಿ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ರಕ್ತನಾಳ ಉಬ್ಬಿದೆ ಅಂತ ಹೇಳ್ತೇವೆ. ಸೊ ತುಂಬಾ ಹೊತ್ತು ನಿಂತ್ಕೊಂಡಾಗ ಗಂಟುಗಳೇನಿರುತ್ತೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸಾಯಂಕಾಲ ಆಗ್ತಾ ಆಗ್ತಾ ಕಾಲ್ ಊತ ಬರಕ್ ಸ್ಟಾರ್ಟ್ ಆಗುತ್ತೆ. ಮೀನ್ ಕಂಡ ಎಲ್ಲ ತುಂಬಾ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ನೈಟ್ ಹೊತ್ತು ಆ ಮೀನ್ ಕಂಡ ಏನಿರುತ್ತೆ ಅಲ್ಲಿ ಎಳ್ದಂಗ್ ಆಗ್ತಾ ಹೋಗುತ್ತೆ ಅಥವಾ ಶಾಕ್ ಕೊಡ್ದಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ತುಂಬಾ ಜನ ಪೇಷಂಟ್ಸ್ ಕಾಲಡಿಕೆ ನಾವು ದಿಂಬಿಟ್ಕೊಂಡ್ ಮಲ್ಕೊಂಡಾಗ ಬೆಳಗ್ಗೆ ಅಷ್ಟರಲ್ಲಿ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಕೆಲವೊಬ್ರು ಸಾಕ್ಸ್ ಹಾಕೊಂತಾರೆ. ಸೊ ಇಲ್ಲಿ ರಕ್ತ ಚಲನೆ ಚೆನ್ನಾಗಿ ಆಗಿಲ್ಲ ಅಂದಾಗ ಕಾಲಲ್ಲಿ ಅಶುದ್ಧಿ ರಕ್ತ ಉಳ್ಕೊಳ್ಳುತ್ತೆ. ಸೊ ಅಲ್ಲಿ ರಕ್ತನಾಳದ ಮೇಲೆ ಒತ್ತಡ ಜಾಸ್ತಿ ಬೀಳಕ್ ಸ್ಟಾರ್ಟ್ ಆಗುತ್ತೆ. ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳ್ತೇವೆ. ಸೊ ಯಾವಾಗ ಆ ಒತ್ತಡ ಜಾಸ್ತಿ ಬೀಳಕ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಉಬ್ಬುವಿಕೆ ಅನ್ನೋದನ್ನ ನೋಡ್ತೀವಿ. ಅದರಿಂದ ಅವ್ರಿಗೆ ನೋವು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆ, ನಾಗೇಶ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ ನಾಗೇಶ್ ಅವರೇ. ನಾಗೇಶ್ ಅವರೇ, ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಮೇಡಮ್ ನಮ್ಗೆ ಎಡಗಡೆ ಕಿಬ್ರಿ ಇದೆ ನೋಡಿ. ಹೇಳಿ ನಾಗೇಶ್. ನಮ್ಗೆ ಈ ನೋವು ಈ ಐದನೇ ಎಲ್ಬಿದೆ ನೋಡಿ, ಈ ಹೊಟ್ಟೆ ಕಿಪ್ಪೊಟ್ಟೆ ಭಾಗದಲ್ಲಿ. ಓಕೆ, ನಮಸ್ಕಾರ ಮೇಡಮ್. ಹೇಳಿ ನಮಸ್ತೆ ಹೇಳಿ. ನಾಗೇಶ್ ಅವರೇ, ಟಿವಿ ವಾಲ್ಯೂಮ್ ಅನ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತಾಡಿದ್ರೆ ಕನೆಕ್ಟ್ ಆಗುತ್ತೆ, ಇಲ್ಲಾಂದ್ರೆ ಲೈನ್ ಕಟ್ ಆಗುತ್ತೆ. ಈಗ ನೇರವಾಗಿ ಪ್ರಶ್ನೆ ಕೇಳಿ. ಮೇಡಮ್ ನನ್ಗೆ ಕಿಬ್ಬೊಟ್ಟೆ ಎಡಭಾಗದಲ್ಲಿ ಓಕೆ, ಅದು ಒಂದು ಐದನೇ ಎಲ್ಬಿದೆ ನೋಡಿ, ಹಾ, ಅದು ನೋವು ಬರುತ್ತೆ. ಓಕೆ, ಹೇಳಿ. ಹಾ ಮೇಡಮ್, ಕಿಬ್ಬೊಟ್ಟೆ ಇದೆಯಲ್ಲ ಮೇಡಮ್. ಹೇಳಿ ನಾಗೇಶ್ ಅವರೇ, ಗೊತ್ತಾಯ್ತು. ಯಾವಾಗಿಂದ ನೋವು ಬರ್ತಿದೆ ನಿಮ್ಗೆ? ಮೇಡಮ್ ಈಗೊಂದು 6 ವರ್ಷ ಆಯ್ತು ಮೇಡಮ್. ಓಕೆ, ಏನಾದ್ರು ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ? ಮೇಡಮ್ ತಗೊಂಡಿದ್ದೀನಿ, ಅದಕ್ಕೆ ಎಂಡೋಸ್ಕೋಪಿ ಎಲ್ಲ ಮಾಡ್ತಿದ್ರು. ಓಕೆ, ಮಾಡಿದ್ರು ವಿಕ್ಟೋರಿಯಾದಲ್ಲಿ. ಓಕೆ, ಅದು ಈಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರು. ನಮ್ಗೆ ಕಿಬ್ಬೊಟ್ಟೆ ಎಡಭಾಗದಲ್ಲಿ ನೋವು ಮೇಲೆ ನೋವು ಚುಚ್ಚಿಕ್ತಂಗ್ ನೋವು ಕೊಡ್ತಿದೆ. ಓಕೆ, ಸ್ಕ್ಯಾನಿಂಗ್ ಏನಾದ್ರು ಮಾಡ್ತಿದ್ದೀರಾ ನೀವು? ಎಂಡೋಸ್ಕೋಪಿ ಬಿಟ್ಟು ಏನಾದ್ರು ಮಾಡ್ತಿದ್ರು? ಎಂಡೋಸ್ಕೋಪಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದೀನಿ. ರಕ್ತ ಪರೀಕ್ಷೆ ಎಲ್ಲ ಆಗಿದೆ ಮೇಡಮ್. ಓಕೆ, ಫೈನ್. ಒಮ್ಮೆ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರು ಮೇಡಮ್. ಓಕೆ, ಒಮ್ಮೆ ಎಕ್ಸಾಮಿನ್ ಮಾಡಬೇಕಾಗತ್ತೆ. ಈಗ ನಿಮಗೆ ಕಿಬ್ ಹೊಟ್ಟೆನಲ್ಲಿ ನೋವು ಬರ್ತಿದೆ ಅಂದಾಗ ಕೆಲವೊಬ್ಬರಲ್ಲಿ ಹುಣ್ಣಾಗಿರೋ ಸಾಧ್ಯತೆ ಇರುತ್ತೆ. ಈಗ ಕೆಲವೊಬ್ಬರಲ್ಲಿ ಆ ರಿಪ್ಸ್ ಕಡೆ ಕೂಡ ಅವ್ರಿಗೆ ಇನ್ಫೆಕ್ಷನ್ ಆಗಿರುತ್ತೆ, ಇನ್ಫ್ಲಮೇಷನ್ ಅಂತ ಹೇಳ್ತೇವೆ, ಅದು ಕೂಡ ಆಗಿರೋ ಸಾಧ್ಯತೆ ಇರುತ್ತೆ. ಸೊ ಒಮ್ಮೆ ನಾವು ನಿಮ್ಮ ರಿಪೋರ್ಟ್ಸ್ ನೋಡಿ ಅದ್ರ ಪ್ರಕಾರ ಪ್ರಾಪರ್ ಡಯಾಗ್ನೋಸ್ ಮಾಡಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಬಟ್ ಬರೀ ನಾನು ಆಗಲೇ ಹೇಳ್ದಂಗೆ ಕೆಲವೊಮ್ಮೆ ನಾವು ಎಂಡೋಸ್ಕೋಪಿ ಮೇಲೇನೂ ನಾವು ರಿಲೈ ಆಗಕ್ಕೆ ಬರಲ್ಲ. ಕೆಲವೊಬ್ಬರಲ್ಲಿ ರಿಪೋರ್ಟ್ಸ್ ನಾರ್ಮಲ್ ಇರುತ್ತೆ, ಬಟ್ ಎಲ್ಲ ಥರ ಹೊಟ್ಟೆ ಭಾಗದಲ್ಲಿ ಏನು ಹುಣ್ಣಾಗಿರುತ್ತೆ. ಸೊ ಅದೇ ರೀತಿ ಎಲ್ಲ ರೀತಿ ಲಕ್ಷಣಗಳು ಕೂಡ ನಾವು ನೋಡ್ತೇವೆ. ಮಾಲ್ತಿ ಅಂತ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾಲ್ತಿ ಅವರೇ. ಮಾಲ್ತಿ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಓಕೆ, ಕರೆ ಕಟ್ ಆಗಿದೆ. ಇನ್ನು ಕಾಂಪ್ಲಿಕೇಶನ್ಸ್ ಅಂತ ನೋಡೋದಾದ್ರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ, ನೆಗ್ಲಿಜಿಯನ್ಸಿನೇ ಮೇನ್ ಕಾಸ್ ಅಂತ ಅನ್ಸುತ್ತೆ. ಕೆಲವು ಸಲ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಕೈ ಬಿಟ್ರು ಯಾವುದೇ ರೀತಿ ಸರಿಯಾದ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದಾಗ ಏನಾಗ್ಬೋದು ಮುಂದೆ ಅಂತ. ಸೊ ಈಗ ಕಾಂಪ್ಲಿಕೇಶನ್ಸ್ ಅಂತ ನಾವು ತಗೊಂಡಾಗ ಫಸ್ಟ್ ನಾವು ಕಾಸ್ಮೆಟಿಕ್ ಪರ್ಪಸ್ ಅಂತ ತಗೊಂಡ್ರೆ ಕಾಲು ಕಪ್ಪಾಗಕ್ ಸ್ಟಾರ್ಟ್ ಆಗೋದು, ಚರ್ಮ ಒಣಗಕ್ ಸ್ಟಾರ್ಟ್ ಆಗೋದು, ಚರ್ಮದಲ್ಲಿ ತುರ್ಕೆ ಸ್ಟಾರ್ಟ್ ಆಗೋದು. ಸೊ ಇದನ್ನ ನಾವು ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ. ಮಾಲ್ತಿ ಕನೆಕ್ಟ್ ಆಗಿದ್ದಾರೆ. ಮಾಲ್ತಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳ್ತದೆ ಮೇಡಮ್. ನೇರವಾಗಿ ಪ್ರಶ್ನೆ ಕೇಳಿ. ಹಲೋ. ಅದು ಬೆಳಕಾಲಲ್ಲಿ ಅದು ಕಪ್ಪು ನರ ಬಂದಿದೆ. ಓಕೆ, ತುರಿಕೆ ಶುರುವಾಗಿದೆ ಮೇಡಮ್. ಓಕೆ, ಅದು ಏನ್ ಮಾಡೋದಂತ. ಎಷ್ಟು ವರ್ಷದಿಂದ ಇದೆಯಮ್ಮ ನಿಮ್ಗೆ? ಅದೊಂದು 4 ವರ್ಷದಿಂದ ಇದೆ. 4 ವರ್ಷದಿಂದ. ಸೊ ಅದಕ್ಕೆ ನೀವೇನಾದ್ರೂ ಗುಳಿಗೆ ಏನಾದ್ರು ತಗೊಂತಾ ಇದ್ದೀರಿ? ಅದು ಮೆಡಿಸಿನ್ ಏನು ಮುಲಾಮಿ ಏನು ಸಾಗಿಸ್ತಾ ಇದ್ದೇನೆ. ಓಕೆ,
ಅದು ಒಂದೊಂದ್ಸಲ ಎರಡು ಕಾಲಲ್ಲಿ ಶುರುವಾಗಿದೆ. ಈಗ ಒಂದು ಕಾಲಲ್ಲೇ ಆಯ್ತು, ಮತ್ತೆ ಪುನಃ ಇನ್ನೊಂದು ಕಾಲಿಗೆ ಬಂದಿದೆ. ಓಕೆ ಅಮ್ಮ. ಮೇಲೆ ಬಂದಿದೆ ಅದು. ಓಕೆ, ಸೊ ಈಗ ನಿಮಗೆ ಕಾಲಲ್ಲಿ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗಿದೆ, ಅದರಿಂದ ನಿಮಗೆ ತುರ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ನಿಮ್ಮಲ್ಲಿ ಚಲನೆ ಚೆನ್ನಾಗಿ ಆಗ್ತಿಲ್ಲ ಅಮ್ಮ. ಸೊ ನೀವು ಹೊರಗಡೆಯಿಂದ ಯಾವುದೇ ರೀತಿ ಮುಲಾಮ್ ಹಚ್ಚಿದ್ರೂ ಸಹ ನಿಮಗೆ ಪ್ರಾಬ್ಲಮ್ ಹಾಗೇ ಇರುತ್ತೆ. ಸೊ ಮೇಯ್ನಾಗಿ ನಿಮಗೆ ರಕ್ತ ಚಲನೆನ ನಾವು ಚೆನ್ನಾಗಿ ಮಾಡಬೇಕಾಗತ್ತೆ. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಆಲ್ರೆಡಿ ನಿಮಗೆ ಕಾಲಲ್ಲಿ ಚರ್ಮದವರೆಗೂ ನಿಮಗೆ ತೋರಿಸ್ಕೊಂತಿದೆ ಅಂದಾಗ ಸೊ ರಕ್ತ ಚಲನೆ ಇಂಪ್ರೂವ್ ಮಾಡೋ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ಸೊ ಇನ್ನೊಂದು ನೀವು ಏನು ಮಾಡ್ಬೋದು ಅಂದರೆ ಆದಷ್ಟು ಸ್ಟಾಕಿನ್ಸ್ ಹಾಕೊಳ್ಳಿ, ಸಾಕ್ಸ್ ಹಾಕೊಳ್ತಾ ಹೋಗಿ. ಯಾವಾಗ ನೀವು ತುಂಬ ಹೊತ್ತು ನಿಂತ್ಕೊಂಡಿರ್ತೀರ ಸೊ ಆವಾಗ ನೀವು ಸಾಕ್ಸ್ ಹಾಕೊಳ್ತಾ ಹೋಗಿ, ಮತ್ತು ದಿನ ರಾತ್ರಿ ಕಾಲಡಿಗೆ ದಿಂಬಿಟ್ಕೊಂಡು ಮಲ್ಕೊಳ್ತಾ ಹೋಗಿ. ಸೊ ಇದರಿಂದ ನಿಮ್ಗೊಂದು ಸ್ವಲ್ಪ ಇರಿಟೇಷನ್ ಕಡಿಮೆ ಆಗ್ಬೋದು. ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದು. ಸೊ ಈಗ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗ ಸೊ ಪ್ರೀವಿಯಸ್ ಕಾಲರ್ ಹೇಳ್ದಂಗೆ ಚರ್ಮ ಕಪ್ಪಾಗುವಂಥದ್ದು, ಅಥವಾ ಚರ್ಮದಲ್ಲಿ ತುರ್ಕೆ ಆಗುವಂಥದ್ದು, ಅಥವಾ ಚರ್ಮ ಎಲ್ಲ ಪೀಲ್ ಆಗುವಂಥದ್ದು, ಕೆಲವೊಬ್ಬರಲ್ಲಿ ಕಾಲು ಊತ ಬರುವಂಥದ್ದು, ಕೆಲವೊಬ್ಬರಲ್ಲಿ ಕಾಲು ಪೂರ ಉರಿ ಆಗ್ತಾ ಹೋಗುವಂಥದ್ದು. ಸೊ ಸ್ಟೇಸಿಸ್ ಡರ್ಮಟೈಟಿಸ್ ಅನ್ನೋದು ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಇನ್ನು ಈ ಸಮಸ್ಯೆನ ಹಾಗೆ ಬಿಡ್ತಾ ಹೋದಾಗ ಕಾಲಲ್ಲಿ ಹುಣ್ಣಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಗಾಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಸುಬು ಅಂತ ಹೇಳ್ತೇವೆ. ಸೊ ಈ ಗಾಯ ಹೇಗೆ ಅಂದರೆ ಎಷ್ಟೋ ಜನ ಪೇಷಂಟ್ಸು ಆಯಿಂಟ್ಮೆಂಟ್ಸ್ ಹಾಕಿರ್ತಾರೆ, ಇಂಜೆಕ್ಷನ್ಸ್ ತೊಗೊಂಡಿರ್ತಾರೆ, ಆಂಟಿಬಯೋಟಿಕ್ಸ್ ತೊಗೊಂಡಿರ್ತಾರೆ. ಸೊ ಆದರೂ ಕೂಡ ಅವ್ರಿಗೆ ಕಾಲಲ್ಲಿ ಗಾಯ ಹುಣ್ಣು ಹಾಗೆ ಇರುವಂಥದ್ದು, ಅಥವಾ ಬಿಟ್ಟು ಬಿಟ್ಟು ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ರಕ್ತನಾಳದ ಮೇಲೆ ಒತ್ತಡ ಜಾಸ್ತಿ ಬಿದ್ದು ರಕ್ತ ಹೊಡ್ಕೊಂಡು ತೀವ್ರ ರಕ್ತಸ್ರಾವ ಆಗುತ್ತೆ. ಸೊ ಅದರಿಂದನೂ ಕೂಡ ಅವ್ರಿಗೆ ಗಾಯ ಆಗುವಂಥದ್ದು. ಬಾಡಿ ಎಲ್ಲಿ ವೆರಿಕೋಸ್ ವೇನ್ ಡಿಪೆಂಡ್ ಆಗುತ್ತೆ. ಬಿತ್ತು ಅಂದ ತಕ್ಷಣ ಅವ್ರಿಗೆ ಬೇಗ ಗಾಯ ಸರಿ ಹೋಗಲ್ಲ. ಸೊ ಇದು ಕಾಂಪ್ಲಿಕೇಶನ್ಸ್ ಅಂತಾನೂ ಹೇಳ್ಬೋದು. ಇನ್ನು ತುಂಬಾ ಕಾಮನ್ ಆಗಿ ನಾವು ನೋಡುವಂಥದ್ದು DVT ಅಂತ ಹೇಳ್ತೇವೆ. ಸೊ ಕಾಲಲ್ಲಿ ಏನು ಅಶುದ್ಧಿ ರಕ್ತ ಉಳ್ಕೊಂಡಿರುತ್ತೆ, ಕಾಲಲ್ಲಿ ಏನು ರಕ್ತ ಹೆಪ್ ಕಟ್ಟಿರುತ್ತೆ, ಶ್ವಾಸಕೋಶಕ್ಕೆ ಹೋಗಿ ಬ್ಲಾಕ್ ಮಾಡುವಂಥದ್ದು ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೇವೆ. ಇದು ಕೂಡ ಒನ್ ಆಫ್ ದ ಕಾಂಪ್ಲಿಕೇಶನ್. ಓಕೆ, ಈಗ ಕೆಲವೊಂದು ಸಂದರ್ಭದಲ್ಲಿ ಆಪರೇಟ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ, ಅವರಿಗೆ ರಿಅಕರೆನ್ಸ್ ಇಲ್ಲ ಅನ್ನೋ ವಿಶ್ವಾಸದಲ್ಲೇ ಮಾಡಿಸ್ಕೊಂಡಿರ್ತಾರೆ, ಬಟ್ ರಿಅಕರ್ ಆಗ್ತಿರುತ್ತಲ್ಲ, ಇದ್ಯಾವ ಕಾರಣಕ್ಕೆ ಹೇಗಾಗುತ್ತೆ ಅಂತ? ಸೊ ಏನಕ್ಕೆ ಅಂದ್ರೆ ಈಗ ಎಲ್ಲಾ ಪೇಷಂಟ್ಸು ನೀವ್ ಹೇಳ್ತಿರೋ ಪ್ರಕಾರ ಒನ್ಸ್ ಆಪರೇಷನ್ ಮಾಡಿಸ್ಕೊಂಡ್ವಿ ಅಂದಾಗ ಮತ್ತೆ ಬರಲ್ಲ ಅಂತ ಅನ್ಕೊಂಡಿರ್ತಾರೆ. ಸೊ ಡೆಫಿನೆಟ್ಲಿ ಆ ರೀತಿ ಇರಲ್ಲ. ಈಗ ನಿಮ್ ಕಾಲಲ್ಲಿ ಒಂದು ರಕ್ತನಾಳ ವೀಕ್ ಆಗಿ ತನ್ನ ಎಲಾಸ್ಟಿಸಿಟಿ ಕಳ್ಕೊಂಡು ರಕ್ತನಾಳ ಏನ್ ಗಂಟಾಗಿರುತ್ತೆ ಅದನ್ನ ನೀವು ಕಟ್ ಮಾಡಿ ರಿಮೂವ್ ಮಾಡಿಸಿದ್ರೆ ಡೆಫಿನೆಟ್ಲಿ ಇನ್ನೊಂದು ರಕ್ತನಾಳನು ವೀಕ್ ಆಗುತ್ತೆ. ಸೊ ಇದು ಅವರಲ್ಲಿರೋ ಟೆಂಡೆನ್ಸಿ. ಈಗ ಎಷ್ಟೋ ಜನ ಆಪರೇಷನ್ ಮಾಡಿಸ್ಕೊಂಡಿದ್ರು ಅವ್ರ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿರಲ್ಲ, ಬಾಡಿ ವೇಟ್ ಮ್ಯಾನೇಜ್ ಆಗಿರಲ್ಲ, ಅವ್ರ ಅಭ್ಯಾಸಗಳು ಹಾಗೆ ಉಳ್ಕೊಂಡಿರುತ್ತೆ, ಅವ್ರ ಡಯಾಬಿಟಿಸ್ ಕರೆಕ್ಟ್ ಆಗಿರಲ್ಲ, ಅವ್ರ ಥೈರಾಯ್ಡ್ ಇಶ್ಯೂಸ್ ಕರೆಕ್ಟ್ ಆಗಿರಲ್ಲ, ಅವ್ರ ಸ್ಟ್ರೆಸ್ ಲೆವೆಲ್ ಕರೆಕ್ಟ್ ಆಗಿರಲ್ಲ. ಸೊ ಇಲ್ಲಿ ಮೇಂಟೈನಿಂಗ್ ಕಾಸ್ ಹಾಗೆ ಇರೋದ್ರಿಂದ, ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಹಾಗೆ ಇರೋದ್ರಿಂದ ನೀವು ಸರ್ಜರಿ ಮಾಡಿಸ್ಕೊಂಡ್ರು ಕೂಡ ಪದೇ ಪದೇ ಬರೋ ಸಾಧ್ಯತೆ ಇರುತ್ತೆ. ಬಟ್ ನೆಕ್ಸ್ಟ್ ಟೈಮ್ ನಿಮಗೆ ಏನ್ ಬರುತ್ತೆ ಪ್ರಾಬ್ಲಮ್ ಡಬಲ್ ಇರುತ್ತೆ. ಸೊ ಮುಂಚೆ ನಿಮಗೆ 1 ಗಂಟೆ ಆಗಿತ್ತಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ 4 ಗಂಟೆ ಆಗ್ಬೋದು, ಅಥವಾ ಡೈರೆಕ್ಟ್ ಆಗಿ ಹುಣ್ಣಾಗೋ ಸಾಧ್ಯತೆ ಇರುತ್ತೆ. ಇನ್ ಕೆಲವೊಬ್ರಲ್ಲಿ ಕಾಲ್ ಕಪ್ಪಾಗೋ ಸಾಧ್ಯತೆ ಇರುತ್ತೆ, ಇನ್ ಕೆಲವೊಬ್ರಲ್ಲಿ DVT ಆಗೋ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ನಾವು ಕಾಂಪ್ಲಿಕೇಶನ್ಸ್ ನೋಡ್ಬೋದು. ವಾಕೆ ಮಾಡಕ್ಕಾಗಲ್ಲ ಅಂತಾರಲ್ಲ ಕೆಲವರೆಲ್ಲ, ಲೆವೆಲ್ ಕಾಂಪ್ಲಿಕೇಶನ್ಸ್ ಹೋಗ್ಬೋದು. ಹೌದು, ಬಿಕಾಸ್ ಅವ್ರು ಒಂದ್ ಹೆಜ್ಜೆ ಇಟ್ರು ಅಂದಾಗ್ಲೂ ಮೀನ್ ಕಂಡ ತುಂಬಾ ಪೇನ್ ಆಗುತ್ತೆ. ಸೊ ಮುಂಚೆ ಯಾವ್ದೇ ರೀತಿ ಲಕ್ಷಣ ಇರ್ಲಿಲ್ಲ, ಬಟ್ ಇವಾಗ ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರು ಸಹ ಪೇನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಲೈಫ್ ಸ್ಟೈಲ್ ಹಂಗಿದೆ ಅಂತ ಹೇಳಿ ಈಗ ಪೇನ್ ಗಳೆಲ್ಲ ಸ್ಟಾರ್ಟ್ ಆಗಿದೆ. ಹೌದು. ಸೊ ಈಗ ಕಾಲ್ ಪೇನ್ ಅಂದ ತಕ್ಷಣ ತುಂಬಾ ಜನ ಅನ್ಕೊಳ್ಳೋದು ಕ್ಯಾಲ್ಸಿಯಂ ಕಡಿಮೆ ಇದೆ ಅಂತ ಅನ್ಕೊಂತಾರೆ. ಬಟ್ ಯಾರು ನರಗಳಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಥವಾ ರಕ್ತನಾಳದಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಯಾರು ಡಿಫ್ರೆನ್ಶಿಯೇಟ್ ಮಾಡಲ್ಲ. ಇನ್ನು ಕೆಲವೊಬ್ರು ಪೇಷಂಟ್ಸ್ ಇರ್ತಾರೆ, ಕಾಲಲ್ಲಿ ಬರೀ ನೋವು ಕಾಣಿಸ್ಕೊಂತಿರುತ್ತೆ, ಬಟ್ ರಕ್ತನಾಳದಲ್ಲಿ ಯಾವುದೇ ಉಬ್ಬುವಿಕೆ ಗಂಟೆ ಏನು ನೋಡಿರಲ್ಲ. ಬಟ್ ನಾವು ಅವರಲ್ಲಿ ಡಾಪ್ಲರ್ ಸ್ಟಡಿ ಮಾಡಿಸಿದಾಗ, ಸ್ಕ್ಯಾನಿಂಗ್ ಮಾಡಿಸಿದಾಗ ಅಲ್ಲಿ ವೆರಿಕೋಸಿಟಿಸ್ ಅಂತ ತೋರಿಸುತ್ತೆ. ಸೊ ಈ ರೀತಿ ಪೇಷಂಟ್ಸ್ ಕೂಡ ನಾವು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಅಶ್ಯೂರ್ ಮಾಡಬಹುದಾ ಖಂಡಿತವಾಗ್ಲೂ ಇದಕ್ಕೆ ಪರಿಹಾರ ಇದೆ, ಹೋಮಿಯೋಪತಿಗೆ ಬನ್ನಿ ಅಂತ ಹೇಳಿ? ಹೌದು, ಡೆಫಿನೆಟ್ಲಿ ಪರಿಹಾರ ಇದೆ. ಬಿಕಾಸ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಬರೀ ಅವ್ರಿಗೆ ನೋವು ಕಡಿಮೆ ಮಾಡೋದ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಯಿಲೆನ ಸರಿ ಮಾಡಕ್ ನಾವು ಕೊಡ್ತಾ ಇದೀವಿ. ಸೊ ಆ ರಕ್ತನಾಳ ಶಕ್ತಿ ತುಂಬಬೇಕು, ಚಲನೆ ಚೆನ್ನಾಗಾದಾಗ ಡೆಫಿನೆಟ್ಲಿ ಕಾಯಿಲೆನೂ ಕಡಿಮೆ ಆಗುತ್ತೆ, ಆ ಹುಣ್ಣು ಏನಾಗಿದೆ ಅದು ಕೂಡ ಕಡಿಮೆ ಆಗುತ್ತೆ. ಓಕೆ, ಈಗ ಕೆಲವೊಂದು ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ, ಬೇರೆ ಯಾವುದೋ ಒಂದು ಟ್ರೀಟ್ಮೆಂಟ್. ಈಗ ಹೋಮಿಯೋಪತಿಗೆ ಬರ್ಬೋದು ಅಂತ ಆದ್ರೆ ಅವ್ರು ಬರ್ಬೇಕಂತ ಇಚ್ಛೆ ಪಟ್ರೆ ಇಮಿಡಿಯೇಟ್ ಆಗಿ ಬರ್ಬೋದಾ ಈ ಟ್ರೀಟ್ಮೆಂಟ್? ಪ್ಯಾರಲಲ್ಲಿ ತಗೊಳ್ಬೇಕಾಗತ್ತಾ? ಹಾಗೇನಿಲ್ಲ. ಸೊ ಈಗ ಒನ್ಸ್ ಅವರೆಲ್ಲ ಆಲ್ರೆಡಿ ವೆರಿಕೋಸ್ ವೇನ್ಸ್ ಇದೆ, ಅದ್ರ ಜೊತೆಗೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಥವಾ ಥೈರಾಯ್ಡ್ ಸಮಸ್ಯೆ ಇದೆ ಅಥವಾ ಬಾಡಿ ವೇಟ್ ಜಾಸ್ತಿ ಇದೆ ಅಂದಾಗ ಪ್ಯಾರಲಲ್ ಆಗಿ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತಗೊಬಹುದು.
ಸೊ ಹೋಮಿಯೋಪತಿಕ್ ಮೇನ್ ಅಪ್ರೋಚೇ ರೂಟ್ ಕಾಸ್ ಅಂತ ಹೇಳ್ತೇವೆ. ಸೊ ಈಗ ಪ್ರತಿಯೊಂದು ಕಾಯಿಲೆಗೂ ಒಂದು ಸ್ಟ್ರಾಂಗ್ ರೀಸನ್ ಅಂತ ಇರುತ್ತೆ. ಸೊ ನಾವು ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ಬೇಕಾಗತ್ತೆ. ಈಗ 10 ಜನ ವೆರಿಕೋಸ್ ವೇನ್ ಪೇಷಂಟ್ ಇದ್ರು 10 ಜನ ನಮ್ಗೆ ಹೊಸ ಪೇಷಂಟ್ ಅಂತಾನೆ ಅನ್ಸುತ್ತೆ. ಸೊ 10 ಜನರಿಗೂ ಕಾಯಿಲೆ ಒಂದೇ ಇದೆ ಅಂತ ಹೇಳಿ ಒಂದೇ ಟ್ರೀಟ್ಮೆಂಟ್ ಅಲ್ಲ. ಹೌದು. ಸೊ ಈಗ ಕಾಯಿಲೆ ಒಂದೇ ಇದ್ದಾಗ ಲಕ್ಷಣಗಳು ಸೇಮ್ ಇರುತ್ತೆ. ಸೊ ನಾವು ಬರೀ ಲಕ್ಷಣಗಳನ್ನ ಕಡಿಮೆ ಮಾಡೋದ್ ಬದಲು ಒಂದೊಂದ್ ಪೇಷಂಟ್ ನಾವು ಹೊಸದಾಗಿ ನಾವು ನೋಡಿದಾಗ ಡೀಟೇಲ್ ಕೇಸ್ ತಗೊಂಡಾಗ ಕೊಡೋ ಮೆಡಿಸಿನ್ಸ್ ಈ ಕಡೆ ಡಯಾಬಿಟಿಸ್ ನು ಸರಿ ಮಾಡ್ಬೇಕಾಗತ್ತೆ, ಹಾರ್ಮೋನ್ಸ್ ನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ, ಅದ್ರ ಜೊತೆಗೆ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡ್ಬೇಕಾಗತ್ತೆ. ಅಂಡ್ ಈಗ ಏನ್ ಲಕ್ಷಣಗಳಿಂದ ಸಫರ್ ಆಗ್ತಿದ್ದಾರೆ ಅದರಿಂದನೂ ಕಂಪ್ಲೀಟ್ ಆಗಿ ಹೊರಗೆ ಬರ್ಬೇಕು. ಅಂಡ್ ಅದ್ರ ಜೊತೆಗೆ ಇನ್ ಫ್ಯೂಚರ್ ಅಲ್ಲೂ ಕೂಡ ಅವ್ರಿಗೆ ಸಫರಿಂಗ್ ಕಡಿಮೆ ಆಗ್ಬೇಕು. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ವೆರಿಕೋಸ್ ವೇನ್ಸ್ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇವತ್ತು ನಾವು ಮಾತಾಡಿದಂತಹ ವಿಷಯ ವೆರಿಕೋಸ್ ವೇನ್ಸ್ ಆಗಿತ್ತು. ನೀವು ಕೂಡ ನಮ್ಮ ಹೋಮಿಯೋಪತಿಗೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿಯ ಕರ್ನಾಟಕದ ಶಾಖೆಗಳು ಈ ರೀತಿ ಇದ್ದಾವೆ: ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಹಾಗೆಯೇ ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಉಡುಪಿ, ಬೆಳಗಾವಿಯಲ್ಲಿ ನಮ್ಮ ಹೋಮಿಯೋಪತಿ ಲಭ್ಯವಿದೆ. ಇನ್ನು ದೂರವಾಣಿ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ: 080-4666-4377, 1800-572-2222 ನಂಬರ್ಗೆ ಕರೆ ಮಾಡಿದ್ದೇ ಆಗಿದ್ದಲ್ಲಿ ನೇರವಾಗಿ ಡಾಕ್ಟರ್ಸ್ ಅನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಷಯ ವೆರಿಕೋಸ್ ವೇನ್ಸ್ ಆಗಿತ್ತು. ಈ ಕುರಿತಂತೆ ಎಲ್ಲ ಮಾಹಿತಿ ನಿಮಗೆ ಲಭ್ಯವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಲೇಟೆಸ್ಟ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ಪ್ರತಿಕ್ಷಣ